कर्नाटक रक्षण वेदिके तालुका घटक कमलनगर जिला बीदर की ओर से बीदर जिले के कमलनगर तालुका मुख्यालय पर सभी तालुका स्तर के कार्यालय खोलने और एक मिनी विधानसौधा के निर्माण की मांग को लेकर एक विशाल विरोध प्रदर्शन किया गया। हालांकि बीदर जिला सालों से कमलनगर का केंद्र रहा है, लेकिन यहां कोई बुनियादी सुविधाएं नहीं है। कई सालों से मिनी मेथोडिस्ट चर्च का निर्माण कार्य अधर में लटका हुआ है। इसके अलावा कुछ मौजूदा विभागों के कार्यालय सरकारी स्कूलों के जर्जर कमरों में चल रहे हैं। कई अन्य विभाग जैसे कृषि विभाग, बागवानी विभाग, खाद्य और नागरिक आपूर्ति विभाग, मत्स्य पालन विभाग, शिक्षा अधिकारी कार्यालय, तालुका पिछड़ा वर्ग कल्याण विभाग, तालुका समाज कल्याण विभाग, उत्पाद शुल्क निरीक्षक कार्यालय, लोक निर्माण विभाग, पंचायत राज इंजीनियरिंग उप प्रभाग, उप रजिस्ट्रार कार्यालय, तालुका यहां अब तक स्तरीय न्यायालय शुरू नहीं हुआ है। ये सभी विभाग अब नहीं रहे। इन सभी सुविधाओं की मांग करते हुए ये विरोध प्रदर्शन किया गया। इस अवसर पर सुभाष गायकवाड़, तालुका अध्यक्ष कर्नाटक रक्षण वेदिके, सोमनाथ मुधोड़ा, जिला अध्यक्ष कर्नाटक रक्षण वेदिके, वीर शेट्टी गोसपुर, अध्यक्ष बीदर, अनिल हेड़े कर्नाटक रक्षण वेदिके और तालुका अध्यक्ष सोशल वर्कर कासिम शेख और अन्य उपस्थित थे। केबी न्यूज की एंकर हिना शेख के साथ कैमरामैन अलीम पाशा की कवरेज। तालूका केंद्रವಾಗಿ ಸುಮಾರು ವರ್ಷಗಳಾಯಿತು। ಇಲ್ಲಿಂದ ಮಹಾರಾಷ್ಟ್ರ ಬಾರ್ಡರ್ ಕೇವಲ ಅರ್ಧ ಕಿಲೋಮೀಟರ್ ಇದೆ ಸರ್, ಅರ್ಧ ಕಿಲೋಮೀಟರು। ಈ ರಾಜ್ಯ ಸರ್ಕಾರಕ್ಕೆ ಈ ಆಡಳಿತ ವ್ಯವಸ್ಥೆಗೆ ನಾಚಿಕೆ ಆಗಬೇಕು ಸರ್। ಆ ಸುಮಾರು ವರ್ಷಗಳು ಕಳೆದರೂ ಇಲ್ಲಿ 95% ಕಚೇರಿಗಳು ಮತ್ತು ಅಧಿಕಾರಿಗಳ ಹುದ್ದೆಗಳು ಖಾಲಿ ಇದಾವೆ ಸರ್। ಇಲ್ಲಿನ ತಹಸೀಲ್ ಕಾರ್ಯಾಲಯ ಒಂದು ಬಿದ್ದೋದ ಸರ್ಕಾರಿ ಶಾಲೆಯಲ್ಲಿ ನಡೀತಾ ಇದೆ, ಒಂದು ತಾಲೂಕಾ ಪಂಚಾಯತ್ ಕಾರ್ಯಾಲಯ ಒಂದು ಬಿದ್ದೋದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೀತಾ ಇದೆ। ಇಲ್ಲಿನ ಆಡಳಿತ ವಿರೋಧಿ ಅಧಿಕಾರಿಗಳಿಗೆ ಮತ್ತು ಆಡಳಿತ ವಿರೋಧ ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗಬೇಕು। ಇವತ್ತು ನಾವುಗಳು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ಮಾಡಿದೆವು। ಎಲ್ಲ ಇಲಾಖೆಗಳು PWD ಆಗಿರ್ಬೋದು, PRE ಆಗಿರ್ಬೋದು, ಲ್ಯಾಂಡ್ ಆರ್ಮಿ ಆಗಿರ್ಬೋದು, ನಿರ್ಮಿತಿ ಆಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಮೀನುಗಾರಿಕೆ ಆಗಿರ್ಬೋದು, ವೈದ್ಯಾಧಿಕಾರಿಗಳ ಆಸ್ಪತ್ರೆ ಆಗಿರ್ಬೋದು, APMC ಆಗಿರ್ಬೋದು, PLD ಬ್ಯಾಂಕ್ ಆಗಿರ್ಬೋದು, ಯಾವುದೇ 90% ಆಫೀಸ್ ಇಲ್ಲ ಸರ್। ತಹಸೀಲ್ದಾರ್ ಕಾರ್ಯಾಲಯ, ತಾಲೂಕಾ ಪಂಚಾಯತ್ ಬಿಟ್ಟು ಯಾವುದೇ ಆಫೀಸ್ ಇಲ್ಲ ಸರ್। ಇಲ್ಲಿಂದ ಜನ ಹೋಗಬೇಕು, ಒಂದು ಪೇಸಿಗೆ ಹೋಗಬೇಕಾದ್ರೂ ನ್ಯಾಯಾಲಯಕ್ಕೆ ಬೀದರ್ಗೆ ಹೋಗ್ಬೇಕು ಸರ್, 70 ಕಿಲೋಮೀಟರ್ ADJ ಕೊಡ್ತು। ಜಿಲ್ಲಾ ಹೆಚ್ಚುವರಿ ನ್ಯಾಯಾಲಯ ಇಲ್ಲ, ಇಲ್ಲಿ ಅವರದ್ದು ಇಲ್ಲ, ಇಲ್ಲೂ ಇಲ್ಲ। ಇಲ್ಲಿಂದ ಹೋಗಬೇಕಾದ್ರೂ ಬೀದರ್ ಹೋಗ್ಬೇಕು 70 ಕಿಲೋಮೀಟರ್। ಅದಕ್ಕೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಂತ, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಂತ ಈ ವಿಧಾನಮಂಡಲದ ಅಧಿವೇಶನದಲ್ಲಿ ಕೂಡಲೇ ಎಲ್ಲ ಅಧಿಕಾರಿಗಳಿಗೆ ಒಂದು ಆದೇಶವನ್ನು ಮಾಡಬೇಕು, ಎಲ್ಲ ಕಚೇರಿಗಳನ್ನು ಇಲ್ಲಿ ಪ್ರಾರಂಭ ಮಾಡಬೇಕು। ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಕಮಲನಗರ ಪಟ್ಟಣವನ್ನು ಬಂದ್ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಸರ್। ಕಮಲನಗರದ ಆರಾಧ್ಯ ದೈವ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಈ ಸಮಯದಲ್ಲಿ ನೆನೆಯುತ್ತಾ ಇಂದು ಕಮಲನಗರ ತಾಲೂಕಾ ಕೇಂದ್ರದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಘಟ್ಟದ ವತಿಯಿಂದ ಈ ವಿವಿಧ ಇಲಾಖೆಗಳ ಬೇಡಿಕೆ ಮತ್ತು ಈ ಮಿನಿ ವಿಧಾನಸೌಧ ಬೇಡಿಕೆಯನ್ನು ಕುರಿತು ಈ ಒಂದು ಹೋರಾಟವನ್ನು ನಾವು ಇಂದು ಹಮ್ಮಿಕೊಂಡಿದ್ದೇವೆ। ಜನಪರ ಸರ್ಕಾರ, ಜನರಿಗಾಗಿರುವ ಸರ್ಕಾರ ಎಂದು ಜನರ ಹೆಸರಿನಲ್ಲೇ ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ ಅಧಿಕಾರಿಗಳು, ನಾನು ಸರ್ಕಾರಕ್ಕೆ ಒಂದು ಕಳಕಳಿಯಿಂದ ಕೇಳಿಕೊಳ್ಳೋದೇನೆಂದರೆ, ಈಗಾದರೂ ಎಚ್ಚೆತ್ತುಕೊಂಡು ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಶೀಘ್ರದಲ್ಲೇ ಈ ನಮ್ಮ ಕಮಲನಗರ ತಾಲೂಕಾ ಕೇಂದ್ರದಲ್ಲಿ ಈಗಾಗಲೇ ಬೆರಳೆಣಿಕೆ ಅಷ್ಟು ಇಲಾಖೆಗಳಿವೆ, ಉಳಿದ ಎಲ್ಲ ಇಲಾಖೆಗಳು ಆಗಬೇಕಾಗಿದೆ। ಈ ಒಂದು ಎಲ್ಲ ಇಲಾಖೆಗಳು ಆಗಬೇಕೆನ್ನುವಂಥ ಒಂದು ಪ್ರಾರ್ಥನೆಯನ್ನು ಮಾಡುತ್ತೇನೆ।